ಶ್ರೀನಿವಾಸಪುರದಲ್ಲಿ ಕನಕದಾಸರ 538ನೇ ಜಯಂತಿ. ಎಲ್ಲ ವೇದಿಕೆಗಳಲ್ಲಿ ಭಕ್ತಿ ಸಾಂಸ್ಕೃತಿಕ ಉತ್ಸವದ ಜಾತ್ರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಾದ್ಯಂತ ಭಕ್ತಿಯಿಂದ ಹಾಗೂ ಸಂಭ್ರಮದಿಂದ ಕನಕದಾಸರ 538ನೇ ಜಯಂತಿಯನ್ನು ಆಚರಿಸಲಾಯಿತು. ಪಟ್ಟಣದ ಪ್ರಮುಖ ವೇದಿಕೆಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಭಕ್ತಿ ಭಾವನೆ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಗೊಳಗೊಳಿಸಿದ ಈ ಆಚರಣೆ ಜನಮನಸೆಳೆಯಿತು. ಪಟ್ಟಣದ ತಹಶೀಲ್ದಾರ್ ಕಚೇರಿ, ತಾಲೂಕು ಪಂಚಾಯಿತಿ, ಶಿಕ್ಷಣ ಇಲಾಖೆಯ ಕಚೇರಿ ಹಾಗೂ ಪಟ್ಟಣ ಪಂಚಾಯಿತಿ ಕಚೇರಿಗಳಲ್ಲಿ ಕನಕದಾಸರ ಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಭಕ್ತ ಕನಕದಾಸರ ಕೀರ್ತನೆಗಳು, ಭಾವಗೀತೆಗಳು ಮತ್ತು ಮಕ್ಕಳ ನೃತ್ಯ ಪ್ರದರ್ಶನಗಳು ಸಮಾರಂಭಕ್ಕೆ ನವಚೈತನ್ಯ ತುಂಬಿದವು. ಸಮಾರಂಭದಲ್ಲಿ ಭಾಗವಹಿಸಿದ ಅಧಿಕಾರಿಗಳು ಮತ್ತು ಗಣ್ಯರು ಕನಕದಾಸರ ಜೀವನ ಮತ್ತು ಅವರ ಕೃತಿಗಳ ಕುರಿತು ಮನದಾಳದ ಚಿಂತನೆಗಳನ್ನು ಹಂಚಿಕೊಂಡರು. ಸಮಾನತೆ, ಸತ್ಯ ಮತ್ತು ಭಕ್ತಿಯ ಸಂದೇಶವನ್ನು ಸಮಾಜಕ್ಕೆ ನೀಡಿದ ಕನಕದಾಸರು ಎಲ್ಲ ಕಾಲಕ್ಕೂ ಪ್ರೇರಣೆ ಎಂದು ಹೇಳಿದರು. ಶ್ರೀನಿವಾಸಪುರದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕನಕದಾಸರ ಕೀರ್ತನೆಗಳನ್ನು, ನಾಟಕಗಳನ್ನು ಪ್ರಸ್ತುತಪಡಿಸಿದರು. ವಿಶೇಷವಾಗಿ ನೀನೇ ದೇವ ನಿನ್ನ ದಾಸನೇನು ಮತ್ತು ಬಾರೋ ಕೃಪಾಲು ದೇವ ಎಂಬ ಕೀರ್ತನೆಗಳ ಗಾಯನ ಎಲ್ಲರ ಮನ ಕದ್ದಿತು. ಕಾರ್ಯಕ್ರಮದ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ ನಡೆಯಿತು. ಎಲ್ಲ ಸರ್ಕಾರಿ ಸಿಬ್ಬಂದಿ, ಶಿಕ್ಷಕರು ಮತ್ತು ಸ್ಥಳೀಯ ಭಕ್ತರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಭಕ್ತಿ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿದರು. ಕನಕದಾಸರ ಜಯಂತಿ ಶ್ರೀನಿವಾಸಪುರದಲ್ಲಿ ಕೇವಲ ಆಚರಣೆಯಲ್ಲ, ಅದು ಮಾನವೀಯತೆ, ಸಮಾನತೆ ಹಾಗೂ ದೈವಭಕ್ತಿಯ ಉತ್ಸವವಾಗಿ ಪರಿವರ್ತನೆಗೊಂಡಿತು.